ತಗೊಂಡು ಅದಕ್ಕೆ ಯಾವುದು ಬಾಡಿಗೆ ಇಲ್ಲದೆ ಅದು ಮಿನಿಮಮ್ ಬಾಡಿಗೆ ಕೊಟ್ಟು ಸಿನಿಮಾ ಓಡಿಸ್ಬೋದು. ಆಸಕ್ತಿ ಇದ್ರಾದರೂ ನೋಡ್ತಾರಲ್ವ, ಎಷ್ಟು ಜನ ನೋಡೋರಿರ್ತಾರೆ, ನೋಡ್ತಾರೆ. ಆದರೆ ಕೊನೆ ಪಕ್ಷ ಒಂದು ಸಿನಿಮಾ ತೆಗೆದು ಅದು ಟಿ ವಿಗೆ ಹೋಗಿ ಕೆಲವು ಕಡೆ ಟಿ ವಿಗೆ ಹೋಗುತ್ತೆ, ಕೆಲವು ಕಡೆ ಟಿ ವಿಗೆ ಹೋಗೋದೇ ಇಲ್ಲ. ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಾರೆ ಇವಾಗ. ಅದೇನು OTP ಅಂಥವೆಲ್ಲ ಕೊಡ್ತಾರೆ. ಅಲ್ಲಿ 4 ಲಕ್ಷ ಜನ ನೋಡಿದ್ರು, 5 ಲಕ್ಷ ಜನ ನೋಡಿದ್ರು ಅಂತ ಕೂಡ ನನಗೆ ಹೇಳ್ತಿರ್ತಾರೆ. ಆದರೆ ನಮಗೆ ಒಂದು ಫೀಡ್ಬ್ಯಾಕ್ ಬರಲ್ಲ, ನೋಡಿರ್ತಾರೆ. ಆದರೆ ಇಂಥದ್ದು ಥಿಯೇಟರ್ ಇದ್ದರೆ ಸಿನಿಮಾ ನೋಡಿದ ಮೇಲೆ ಒಂದು ಸಣ್ಣ ಸಂವಾದ ಇಟ್ಟುಕೊಂಡು ಅದರಲ್ಲಿ ಆ ಸಿನಿಮಾದ ಅದರ ಕ್ವಾಲಿಟಿಯ ಬಗ್ಗೆ, ಅದರ ಸತ್ವದ ಬಗ್ಗೆ ಮಾತಾಡಿದರೆ ಏನೋ ಒಂದು ಸಿನಿಮಾ ಬಗ್ಗೆ ಎಚ್ಚರ ಬರುತ್ತೆ ಅಂತ ನನಗೆ. ಯಾಕೆಂದರೆ ಕನ್ನಡದ ಸಿನಿಮಾಗಳು ನೋಡಿ ಏನಾಗಿವೆ ಅಂದರೆ ಒಂದು ನಮ್ಮ ದಕ್ಷಿಣ ಭಾರತದಲ್ಲಿ ಇಟ್ಕೊಂಡ್ರೆ ಭಾಳ ಅಂದರೆ ಒಂದು 10 ರಿಂದ 12 ಜನ ಹೀರೋಗಳು ಸಿಗ್ಬೋದು. ಅವ್ರ ಸಿನಿಮಾಗಳು ಮಾತ್ರ ಓಡ್ತಾ ಇರ್ತವೆ, ಕೋಟಿಗಟ್ಟಲೆ ಗಳಿಸಿದ್ವು ಅಂತ ನ್ಯೂಸ್ ಬರ್ತಾ ಇರುತ್ತೆ. ಉಳಿದಂಥ ಸಣ್ಣ ಬಜೆಟ್ ಹಾಕಿ, ಸಣ್ಣ ಬಜೆಟ್ ಅಂದ್ರೂ ಕೂಡ 3-4 ಕೋಟಿ ಬೇಕಿಲ್ಲ ಅಂಥ ಸಿನಿಮಾಗಳು ರಿಲೀಸ್ ಮಾಡಿದ್ರು ಜನ ಏನು ಹೋಗಿ ನೋಡುವಂತಹ ಒಂದು ವ್ಯವಧಾನ ಕಳ್ಕೊಂಡಿರ್ತಾರೆ. ಅವು ಯಾವ ಸಿನಿಮಾಗಳು ಬರ್ತವೆ ಇತ್ತೀಚೆಗೆ. ನನಗೆ ಎಷ್ಟೋ ಸಿನಿಮಾಗಳು ಮನೆಯಲ್ಲಿ ನಮ್ಮ ಮಕ್ಕಳು ನೋಡೋಕ್ಕಂತ ಅವ್ರ ಜೊತೆ ಒಂದು 5 ನಿಮಿಷ ನೋಡ್ತೀನಿ. ಅವುಗಳ ಕಥೆ ಏನು, ಅವು ಯಾಕೆ ಹಿಂಗೆ ಹೊಡೆದಾಡ್ತಾರೆ, ಆ ಚಿತ್ರದ ಮೂಲಕ ಏನು ಜನರಿಗೆ ಸಂದೇಶ ಕೊಡ್ತಾರೆ, ಒಂದೇನೋ ಒಂದು ಜವಾಬ್ದಾರಿ ಅನ್ನೋದಿರುತ್ತಲ್ಲ, ಸಾಮಾಜಿಕವಾದ ಅಭಿಪ್ರಾಯಗಳ ಜನಾಭಿಪ್ರಾಯ ರೂಢಿಸುವ ಇವ್ಯಾವೂ ಏನು ಕೂಡ ಅಲ್ಲಿ ಇರಲ್ಲ. ಅವರಿಗೆ ದುಡ್ಡು ಮಾಡಬೇಕು, ದುಡ್ಡು ಮಾಡ್ತಾ ಇರ್ತಾರೆ ಮತ್ತು ತೆಗೆದ ಸಿನಿಮಾಗಳನ್ನೇ ತೆಗಿತಿರ್ತಾರೆ. ಯಾವ ಲಾಜಿಕ್ಗಳು ಇರಲ್ಲ. ಅದರಿಂದ ಏನಾಗ್ಬಿಟ್ಟಿದೆ, ನಮ್ಮ ದಕ್ಷಿಣ ಒಂದು ತೆಲುಗು ಮಲಯಾಳಮು ಸಿನಿಮಾ ಬಿಟ್ಟರೆ ಕನ್ನಡ, ತೆಲುಗು, ತಮಿಳು ಇವೆಲ್ಲವುಗಳಲ್ಲಿ ನೋಡಬಾರದ ಸಿನಿಮಾಗಳು ಇವತ್ತು ಥಿಯೇಟರ್ಗಳಲ್ಲಿ ಓಡ್ತಾ ಇದ್ದಾರೆ. ಸೆನ್ಸಿಬಲ್ ಆಗಿರೋರು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಜನರಿಗೆ ಹಚ್ಚಿದ್ದಾರೆ, ಯಾರು ಯುವಕರಿಗೆ, ಅವರು ನೋಡ್ತಾರೆ. ಅವ್ರು ಯಾವುದು ತರ್ಕ ಮಾಡೋದು, ನೋಡ್ತಾರೆ ಎಂಟರ್ಟೈನ್ಮೆಂಟ್ ಅಂತ. ಹೀಗಾಗಿ ಇಡೀ ಕನ್ನಡ ದಕ್ಷಿಣ ಭಾರತದ ಸಿನಿಮಾ ಇಂಡಸ್ಟ್ರಿಗಳು ಏನಾಗಿವೆ ಅಂದರೆ ಅವುಗಳನ್ನ ಹೆಂಗೆ ವ್ಯಾಖ್ಯಾನ ಮಾಡಬೇಕು ನಮಗೆ ಗೊತ್ತಿಲ್ಲ. ವ್ಯಾಖ್ಯಾನ ಮಾಡೋಕ್ಕೆ ಆಗದೇ ಇರೋದು ಥರ ಅವರು ಸಿನಿಮಾಗಳನ್ನು ತೆಗಿತಾ ಇದ್ದಾರೆ, ದುಡ್ಡು ಮಾಡ್ತಾ ಇದ್ದಾರೆ. ಆದರೆ ವಾರಕ್ಕೆ ಈ ವಾರ 4 ಸಿನಿಮಾ ರಿಲೀಸ್ ಇದ್ವಿ, ಇನ್ನೊಂದು ವಾರ 5 ಸಿನಿಮಾ ರಿಲೀಸ್ ಇವೆ ಅಂತ. ಅವು ನಿಜವಾಗಿ ಬೆಂಗಳೂರಲ್ಲಿ ಎಷ್ಟು ಓಡ್ತಾವೆ, ನಮ್ಮ ಕಡೆ ಅಂತೂ ಬರೋದೇ ಇಲ್ಲ ಕೆಲವು ಸಿನಿಮಾಗಳು. ಯಾಕೆಂದರೆ ಅವ್ರಿಗೆ ಕಷ್ಟ ಇದೆ, ಥಿಯೇಟ್ರ್ ಬಾಡಿಗೆ ಅದು ಇದು ಅಂತ ಬರೋದೇ ಇಲ್ಲ. ಹೀಗಾಗಿ ಇವುಗಳಿಗೆಲ್ಲ ಈ ಥರದ ಒಂದು ಪರಿಹಾರ ಕಂಡುಕೊಳ್ಳೋದಕ್ಕೆ ಈ ನಿರ್ಮಾಪಕರ, ನಿರ್ದೇಶಕರ, ಸಹಾಯ ನಿರ್ದೇಶಕರ ತಂತ್ರಜ್ಞಾನ ಒಂದು ಸಂಘ ಇದೆ ಅಲ್ವಾ, ಇದು ಸಂಘ ಅವರವರು ತೆಗೆದ ಅತ್ಯುತ್ತಮವಾದ ವರ್ಷಕ್ಕೊಂದು 10 ಸಿನಿಮಾಗಳನ್ನು ಇಡೀ ರಾಜ್ಯಾದ್ಯಂತ ತೋರಿಸುವುದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಮತ್ತು ಬೆಂಗಳೂರಲ್ಲೇ ಒಂದು 2-3 ಕಡೆ ಸಣ್ಣ ಥಿಯೇಟರ್ಗಳಲ್ಲೇ ಅವುಗಳನ್ನು ಪ್ರದರ್ಶನ ಮಾಡುವ ವ್ಯವಸ್ಥೆಯನ್ನು ಹೋರಾಟ ಮಾಡಿ ನೀವು ಏನಾದರೂ ರೂಪಿಸಿಕೊಂಡ್ರೆ ಪಡಿಗೆ ಹಾಕಿದ ದುಡ್ಡು ಬರದೇ ಇದ್ದರೂ ಒಂದು ಸಂತೋಷ ಇರುತ್ತೆ. ಏನು ಇಂಥಲ್ಲಿ ಪ್ರದರ್ಶನಗಳಾದವು, ಈ ಜನ ನೋಡಿದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಅನ್ನೋದು
ಬರುತ್ತೆ ಅಂತ ನನಗೆ ಅನ್ನಿಸ್ತದೆ. ಮತ್ತು ನಾವು ಎಲ್ಲ ಇವುಗಳಿಗೆ ಈ ಥರ ಮಾತುಗಳನ್ನು ನಾನು ಹೇಳೋದ್ರಿಂದ ಅದು ವರ್ಕೌಟ್ ಆಗ್ತದೋ ಇಲ್ಲ ಬೇರೆ ಮಾತು. ಬಟ್ ನನಗಿರುವ ಸಾಧ್ಯತೆಗಳನ್ನು ನಾನು ಹೇಳಿದೆ. ಈಗ 31 ಜಿಲ್ಲೆಗಳಲ್ಲಿ ಹವ್ಯಾಸಿ ಜನ ಇರ್ತಾರೆ. ಅವರು ಥಿಯೇಟ್ರ್ಗಳನ್ನು ಮಾಡಿಕೊಂಡಿದ್ದಾರೆ ಮತ್ತು ಮಾಡಿಕೊಳ್ಳಬಲ್ಲರು. ಮತ್ತು ಈ ವಿಶ್ವವಿದ್ಯಾಲಯಗಳು ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಇದ್ದಾವೆ. ವಿಶ್ವವಿದ್ಯಾಲಯಗಳಲ್ಲಿ ಒಂದು 200-300 ಜನ ಕೂಡುವಷ್ಟು ಸಭಾಂಗಣಗಳಿರ್ತವೆ. ಅಲ್ಲಿ ಒಂದು ಸ್ಕ್ರೀನ್ ಇಟ್ಟರೆ ಆಯಿತು, ಅಲ್ಲಿ ಕೂಡ ನೋಡೋಕ್ಕೆ ಸಾಧ್ಯ ಇದೆ. ನಮ್ಮದು ನೀರು ತಂದವರು ಕಥೆಯನ್ನು ನಮ್ಮ ಯೂನಿವರ್ಸಿಟಿನಲ್ಲಿ ನಾನು ಇನ್ನೂ ರಿಟೈರ್ಡ್ ಆಗಿದ್ದರೆ ತೋರಿಸಿದ್ದು. ಸೊ 600 ಜನ MA ಮಾಡುವ PhD ಮಾಡುವ ವಿದ್ಯಾರ್ಥಿಗಳು ಅದನ್ನು ನೋಡಿದರು. ನೋಡಿ ನಾನು ಕನ್ನಡ ವಿಭಾಗದಲ್ಲಿದ್ದೆ, ಆದರೆ ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು ಆ ಎಲ್ಲ ವಿಭಾಗದವರು ಸರ್ ನಿಮ್ಮ ಕತೆ ಚೆನ್ನಾಗಿತ್ತು, ಸಿನಿಮಾನು ಚೆನ್ನಾಗಿತ್ತು ಅಂತ ಹೇಳಿ ಹೋಗ್ತಾ ಇದ್ರು. ಇವತ್ತು ಅದರಿಂದ ಬೇರೆ ವಿಭಾಗದಲ್ಲಿ ನಾನು ಪರಿಚಯ ಮೊನ್ನೆ ರಂಗಸ್ವಾಮಿ ಅವರು ಕೂಡ ನಾವು ಒಂದು ವಿಭಾಗದಲ್ಲಿ ಅದನ್ನು ತೋರಿಸಿದ್ವಿ. ತುಮಕೂರಲ್ಲಿ ಕೂಡ ಇಡೀ ಇದರಲ್ಲಿ ತೋರಿಸಿದ್ವಿ, ಸಿದ್ಧಾರ್ಥ ಕಾಲೇಜಿನಲ್ಲಿ. ಹಾಗೆ ಸ್ವಲ್ಪ ಕಷ್ಟಪಟ್ಟು ಬೇರೆ ಕಡೆ ಪ್ರದರ್ಶನಗಳನ್ನು ಮಾಡುವುದರ ಮೂಲಕ ಕೊನೆ ಪಕ್ಷ ಚರ್ಚೆಗಳಾದರೂ ಆಗ್ತವೆ. ನಿರ್ಮಾಪಕರಿಗಾಗಲಿ ನಿರ್ದೇಶಕರಿಗಾಗಲಿ ಸಿನಿಮಾ ತೆಗೆದದ್ದಕ್ಕೆ ಒಂದು ಸಮಾಧಾನ ಇದ್ದೇ ಇರ್ತದೆ ಅಂತ ಅನ್ನುವ ಒಂದು ಈ ಸಾಹಸ ಮಾಡುವುದಕ್ಕೆ ನೀವೆಲ್ಲರೂ ಪ್ರಯತ್ನ ಮಾಡ್ತೀರಿ ಅಂತ ನಾನು ಅನ್ನಿಸ್ತಾ ಇದೆ. ಮತ್ತು ನನ್ನ ಕಥೆಗಳು ಈಗಾಗಲೇ ಜನ ಅಭಿಪ್ರಾಯ ಪಡುವ ಹಾಗೆ ನಿಮ್ಮ ಕಥೆಯಲ್ಲಿ 50% ಚಿತ್ರಕಥೆ ಇರುತ್ತೆ, ನಮಗೇನು ತೊಂದರೆ ಆಗಲ್ಲ. ನಾಟಕ ಮಾಡಿದ್ದಾರೆ, ಒಂದು 6-7 ನಾಟಕಗಳು ಇವರು ಕೂಡ ಮಾಡಿದ್ದಾರೆ. ರಂಗಸ್ವಾಮಿ ನಾಟಕನೂ ಪ್ರದರ್ಶನ ಮಾಡಿದರು, ಅದರ ಸ್ಕ್ರಿಪ್ಟನ್ನು ತಂದು ರಂಗಸ್ವಾಮಿ. ಮತ್ತು ಇನ್ನೊಬ್ಬರು ಪ್ರಸಾದ್ ಸ್ವಾಮಿ ಅಂತ ನೀರು ತಂದವರು ಸ್ಕ್ರಿಪ್ಟು ಮಾಡಿದರು, ಅದನ್ನು ಪ್ರಕಟ ಮಾಡಿದರು. ಅದಕ್ಕೆ KV ಸುಬ್ಬಣ್ಣವರ ಪ್ರಶಸ್ತಿ ಕೂಡ ಆ ಸ್ಕ್ರಿಪ್ಟಿಗೆ ಬಂತು. ಹಿಂಗೆ ನಾಟಕಗಳಾಗ್ತವೆ, ಸಿನಿಮಾಗಳಾಗ್ತವೆ. ಬಹಳ ಕಷ್ಟಪಡಬೇಕು ಮತ್ತು ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಳ್ಳದೆ ಹೋಗ್ತಾರೆ. ಸಿನಿಮಾಗಳು ಡಬ್ಬದಲ್ಲಿ ಉಳಿತೇವೆ, ಇಲ್ಲ ಸರ್ಕಾರದ ಸಬ್ಸಿಡಿಗಾಗಿ ಕಾಯಬೇಕಾಗುತ್ತೆ. ಅವರು ಸರ್ಕಾರದವರು ಈ ಥರ ಇದ್ದಾರೆ. ಇದಕ್ಕೆ ಹೆಂಗಾದರೂ ಮಾಡಿ ಪಾರಾಗುವ ಮತ್ತು ನಮ್ಮ ಸಾಮರ್ಥ್ಯವನ್ನು ನಾವು ಸಿನಿಮಾದ ಮೇಲೆ ಹಾಕಿ ದೇಶ ನಾಡಿನ ಪ್ರದರ್ಶನ ಮಾಡುವ ಒಂದು ಸಿಸ್ಟಮನ್ನು ನೀವು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು 6 ಕಥಾ ಸಂಕಲನ ಪ್ರಿಂಟ್ ಆಗಿದೆ. TV ಸೀರಿಯಲ್ಲು ಕೂಡ ಆಗಿರೋ ಕೆಲವು, ಅಲ್ಲಿ ಸಿನಿಮಾನೇ, ಸೀರಿಯಲ್ ಅಲ್ಲ ಸಿನಿಮಾ. ಯಾವಾಗ ಕೇಳಿದ್ರು ಕಥೆ ಕೊಡ್ತೀನಿ, ಮಾಡ್ಬೋದು.